ನಾವೆಲ್ಲರೂ ಸಹ ಸಂಸಾರವೆಂಬ ಕಾಡಿನಲ್ಲಿ ಆ ಬಾಲಕನಂತೆ ಅಪರಿಚಿತರಾಗಿ ನಮ್ಮದೇ ಪ್ರತಿಧ್ವನಿಗಳನ್ನು ಕೇಳಿಸಿಕೊಳ್ಳುತ್ತಾ ಭಯಭೀತರಾಗಿ ಓಡುತ್ತಿಲ್ಲವೇನು? ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಲವು ಮಿತ್ರರೊಂದಿಗೆ ಗುಡ್ಡಗಳ ಪ್ರದೇಶಕ್ಕೆ ಹೋಗಿದ್ದೆ. ಒಂದು ದಿನ ನಾವೆಲ್ಲರೂ ಸ್ಪಷ್ಟವಾಗಿ ಪ್ರತಿಧ್ವನಿ ಈಯುವಂತಹ ಗುಡ್ಡಗಳ ಬಳಿಗೆ ಹೋದೆವು. ಒಬ್ಬ ಮಿತ್ರನು ನಾಯಿಯಂತೆ ಬೊಗಳಲಾರಂಭಿಸಿದನು. ಆ ಬೆಟ್ಟದಿಂದಲೂ ಸಹ ಅದೇ ಪ್ರತಿಧ್ವನಿ ಕೇಳಿಸಿತು. ಇನ್ನೊಬ್ಬ ಮಿತ್ರನು ಕೋಗಿಲೆಯಂತೆ ಕುಹು ಕುಹು ಎಂದು ಶಬ್ದ ಮಾಡಿದನು. ಆ ಬೆಟ್ಟವೂ ಸಹ ಕುಹು ಕುಹು ಎಂದೇ ಪ್ರತಿಧ್ವನಿ ಮಾಡಿತು. ನಾನು ಹೇಳಿದೆ, ಜಗತ್ತಿನಲ್ಲೆಲ್ಲ ನಡೆಯುತ್ತಿರುವುದು ಇದೇ ರೀತಿ. ನಾವು ಏನನ್ನು ಎಸೆಯುತ್ತೇವೆಯೋ ಅದೇ ನಮ್ಮೆಡೆಗೆ ಹಿಂದಿರುಗಿ ಬರುತ್ತದೆ. ಹೂವು ಹೂವನ್ನು ತರುತ್ತದೆ ಮತ್ತು ಮುಳ್ಳು ಮುಳ್ಳನ್ನು ತರುತ್ತದೆ. ಪ್ರೇಮಪೂರ್ಣವಾದ ಹೃದಯಕ್ಕೆ ಜಗತ್ತೆಲ್ಲವೂ ಪ್ರೇಮದ ಮಳೆಯನ್ನೇ ಸುರಿಸುತ್ತದೆ. ಹಾಗೂ ದ್ವೇಷದಿಂದ ತುಂಬಿದ ವ್ಯಕ್ತಿಗೆ ಎಲ್ಲ ರೀತಿಯ ಪೀಡೆಗಳು ಒಂದೊಂದಾಗಿ ಆತನನ್ನು ಆವರಿಸುತ್ತದೆ. ನಾನು ನನ್ನ ಮಿತ್ರರಿಗೆ ಕಥೆಯೊಂದನ್ನು ಹೇಳಿದೆ. ಚಿಕ್ಕ ಬಾಲಕನೊಬ್ಬನು ಮೊದಲ ಬಾರಿಗೆ ತನ್ನ ಹಳ್ಳಿಯ ಬಳಿ ಇರುವ ಕಾಡಿಗೆ ಹೋದ. ಆತನು ಅಲ್ಲಿದ್ದ ಏಕಾಂತತೆಯಿಂದ ಬಹಳ ಭಯಭೀತನಾಗಿದ್ದ. ಅಲ್ಲಿಯ ಪೊದೆಗಳಲ್ಲಿ ಸರಸರ ಶಬ್ದ ಕೇಳಿಸಿತು. ನಿಶ್ಚಯವಾಗಿಯೂ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರಬಹುದು ಎಂದು ಆತನಿಗೆ ಅನಿಸಿತು. ಆತನು ಜೋರಾಗಿ ಕೂಗಿ ಹೇಳಿದ, ಯಾರದು? ಸುತ್ತಲಿನ ಬೆಟ್ಟಗಳು ಸಹ ಅದಕ್ಕೂ ಜೋರಾಗಿ ಯಾರದು ಎಂದು ಪ್ರತಿಧ್ವನಿಸಿದ್ದವು. ಆಗಂತೂ ಬಾಲಕನಿಗೆ ಖಾತ್ರಿಯಾಯಿತು, ಯಾರೋ ಬಚ್ಚಿಟ್ಟುಕೊಂಡಿದ್ದಾರೆಂದು. ಭಯದಿಂದ ಆತನ ಕೈಕಾಲುಗಳು ನಡುಗಲಾರಂಭಿಸಿದವು. ಆದರೂ ಧೈರ್ಯ ತಂದುಕೊಳ್ಳಲಿಕ್ಕಾಗಿ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗೆ ಹೇಳಿದ, ಹೇಳಿ. ಬೆಟ್ಟವೂ ಸಹ ಹೇಳಿ ಎಂದೇ ಇನ್ನೂ ಜೋರಾಗಿ ಪ್ರತಿಧ್ವನಿಸಿತು. ಕೊನೆಗೆ ತನ್ನೆಲ್ಲ ಶಕ್ತಿಯನ್ನು ಒಂದುಗೂಡಿಸಿ ಹೇಳಿದ, ನಿನ್ನನ್ನು ಸಾಯಿಸುತ್ತೇನೆ. ಪರ್ವತವು ಪ್ರತಿಧ್ವನಿಸಿತ್ತು, ನಿನ್ನನ್ನು ಸಾಯಿಸುತ್ತೇನೆ. ಆಗ ಆ ಬಾಲಕನು ಹಿಂದಿರುಗಿ ಓಟಕ್ಕಿತ್ತ. ಅವನ ಓಟದ ಸಪ್ಪಳವೇ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವರೆಂಬ ಭಾವನೆಯನ್ನು ಹುಟ್ಟಿಸಿತು. ಹಿಂದಿರುಗಿ ನೋಡಲು ಸಹ ಆತನಿಗೆ ಧೈರ್ಯ ಬರಲಿಲ್ಲ. ಮನೆಯ ಬಾಗಿಲಿಗೆ ತಲುಪುತ್ತಿದ್ದಂತೆಯೇ ದೊಪ್ಪೆಂದು ಬಿದ್ದು ಬಿಟ್ಟ. ಮೂರ್ಛಿತನಾದ. ಅವನು ಎಚ್ಚರಗೊಂಡ ಮೇಲೆ ಎಲ್ಲ ವಿಷಯವನ್ನು ತಿಳಿಸಿದ. ಇದನ್ನು ಕೇಳಿ ಆತನ ತಾಯಿಯು ನಕ್ಕು ಹೇಳಿದಳು, ನಾಳೆ ಮತ್ತೆ ಅಲ್ಲಿಗೆ ಹೋಗು. ಹಾಗೂ ನಾನು ನಿನಗೆ ಏನು ಹೇಳಿಕೊಡುತ್ತೇನೋ ಅದನ್ನು ಆ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗೆ ಹೇಳು. ಆತ ನನಗೆ ತುಂಬಾ ಪರಿಚಯದ ವ್ಯಕ್ತಿ ಮತ್ತು ಬಹಳ ಒಳ್ಳೆಯವನು ಹಾಗೂ ಪ್ರಿಯ ವ್ಯಕ್ತಿಯಾಗಿದ್ದಾನೆ. ಮತ್ತೆ ಮರುದಿನ ಆ ಬಾಲಕನು ಅಲ್ಲಿಗೆ ಹೋಗಿ ಹೇಳಿದ, ಮಿತ್ರನೇ. ಬೆಟ್ಟವೂ ಸಹ ಪ್ರತಿಧ್ವನಿಸಿತು, ಮಿತ್ರನೇ ಎಂದು. ಈ ಮೈತ್ರಿಪೂರ್ಣವಾದ ಧ್ವನಿಯು
ಆತನನ್ನು ಬೆರಗುಗೊಳಿಸಿತು. ಆತ ಮತ್ತೆ ಹೇಳಿದ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ. ಬೆಟ್ಟವೂ ಸಹ ಪ್ರತಿಧ್ವನಿಸಿತು, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ. ಈ ಪ್ರತಿಧ್ವನಿಯ ಕಥೆ ನಮ್ಮೆಲ್ಲರ ಜೀವನದ ಕಥೆಯಲ್ಲವೇನು? ನಾವೆಲ್ಲರೂ ಸಹ ಸಂಸಾರವೆಂಬ ಕಾಡಿನಲ್ಲಿ ಆ ಬಾಲಕನಂತೆ ಅಪರಿಚಿತರಾಗಿ ನಮ್ಮದೇ ಪ್ರತಿಧ್ವನಿಗಳನ್ನು ಕೇಳಿಸಿಕೊಳ್ಳುತ್ತಾ ಭಯಭೀತರಾಗಿ ಓಡುತ್ತಿಲ್ಲವೇನು? ನಿಜವಾಗಿಯೂ ನಿಮ್ಮ ಸ್ಥಿತಿ ಹೀಗೆಯೇ ಇಲ್ಲವೇನು? ಆದರೆ ನೆನಪಿರಲಿ, ನಾನು ನಿನ್ನನ್ನು ಸಾಯಿಸುತ್ತೇನೆ ಎಂಬುದು ಪ್ರತಿಧ್ವನಿಯಾದರೆ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ ಎಂಬುದೂ ಸಹ ಪ್ರತಿಧ್ವನಿಯೇ. ಮೊದಲ ಪ್ರತಿಧ್ವನಿಯಿಂದ ಮುಕ್ತರಾಗಿ ಪ್ರೇಮವೆಂಬ ಇನ್ನೊಂದು ಪ್ರತಿಧ್ವನಿಯಲ್ಲಿ ಬೀಳುವುದು ಸಹ ಬಾಲಿಶತನವೇ. ಹಲವರು ಮೊದಲ ಪ್ರತಿಧ್ವನಿಯಿಂದ ಭಯಭೀತರಾಗುತ್ತಾರೆ. ಹಲವರು ಎರಡನೇ ಪ್ರತಿಧ್ವನಿಯಿಂದ ಮೋಹಗ್ರಸ್ತರಾಗುತ್ತಾರೆ. ಮೂಲತಃ ಇವೆರಡರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ಅಪ್ರೌಢತೆಯು ಇವೆರಡರಲ್ಲೂ ಅಡಗಿದೆ. ಯಾರು ಅದನ್ನು ಅರಿಯುತ್ತಾರೋ ಅವರು ಈ ಎರಡೂ ಭ್ರಮೆಗಳಿಂದ ಮುಕ್ತರಾಗಿ ಜೀವಿಸುತ್ತಾರೆ. ಜೀವನದ ಸತ್ಯವು ಪ್ರತಿಧ್ವನಿಗಳಲ್ಲಿಲ್ಲ, ಬದಲಾಗಿ ಅದು ತನ್ನೊಳಗೇ ಅಡಗಿದೆ. ಧನ್ಯವಾದ. ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.